ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಪಕ್ಷೇತರ ಶಾಸಕ ಮಾಜಿ ಸಚಿವ ಶ್ರೀರಾಮುಲು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶ್ರೀರಾಮುಲು ಅವರೇ, ದಿಢೀರ್ ಅಂತ ಹೇಳ್ಬಿಟ್ಟು ಹೊರಟಿದ್ರಿ ಈಗ ರಾಜ್ಯ ಪ್ರವಾಸಕ್ಕೆ. ಕೆಲವು ಯೋಜನೆ ಕೂಡ ಹಮ್ಮಿಕೊಂಡಿದ್ದೀರಿ. ತಾವು ಚುನಾವಣೆಯಲ್ಲಿ ಗೆದ್ದ ನಂತರ ಬಹಳಷ್ಟು ದಿನ ಮತ್ತೆ ನೇಪಥ್ಯಕ್ಕೆ ಹೋಗಿದ್ರಿ. ಈಗ ಮತ್ತೆ ಜನಗಳ ಮುಂದೆ ಬಂದಿದ್ದೀರಿ. ಏನು ಈ ಬೆಳವಣಿಗೆ ಕಾರಣ ಏನು? ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಬರಬೇಕು ಅಂದೇಳಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಜನರು ಏನು ಆಶೆಯನ್ನು ಪಟ್ಟಿದ್ದರೋ, ಇಷ್ಟವನ್ನು ಪಟ್ಟಿದ್ದರೋ, ಆ ಇಷ್ಟವನ್ನು ಪಟ್ಟಿದಂಥ, ಕಷ್ಟವನ್ನು ಪಟ್ಟಿದಂಥ ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತನಾಗಿ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೋಸ್ಕರವಾಗಿ ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿಯವರು ನಾವು ಏನು ಪ್ರಯತ್ನವನ್ನು ಮಾಡಿ ಸರ್ಕಾರಕ್ಕೆ ಬರೋಕ್ಕೋಸ್ಕರವಾಗಿ ಜನರ ಮಧ್ಯೆ ಇದ್ದು ನಾವೇನು ಹೋರಾಟವನ್ನು ಮಾಡ್ಕೊಂಡು ಬಂದು ಇವತ್ತು ಈ ಸರ್ಕಾರ ಬಂದ ನಂತರ ಇವತ್ತಿದ್ದಂಥ ಇಲ್ಲಿ ಇದ್ದಂಥ ಪರಿಸ್ಥಿತಿ, ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಸ್ವಜನ ಪಕ್ಷಪಾತ, ಒಂದೊಂದು ಕಡೆ ಎಲ್ಲ ರೀತಿಯಲ್ಲೂ ಕೂಡ ಹಗರಣಗಳು, ಇವೆಲ್ಲ ಕೂಡ ನೋಡ್ತಾ ಇದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ನಾವಂತೂ ಈ ಪಕ್ಷದಲ್ಲಿ ಇರೋದು ಸರಿ ಕಾಣಲ್ಲ ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ನಾನು ಏಕಾಂಗಿಯಾಗಿ ಹೊರಗಡೆ ಹೋಗ್ತಾ ಇದ್ದೆ. ಸರಿ, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ನೀವು ಆ ಪಕ್ಷದಲ್ಲಿ ಇದ್ರಿ, ಸರ್ಕಾರದಲ್ಲೂ ಕೂಡ ಭಾಗಿಯಾಗಿದ್ರಿ. ಈಗ ಹೊರಗೆ ಬಂದಿದ್ದೀರಿ ಪಕ್ಷೇತರ. ಏನು ಮಾಡಬೇಕು ಅಂತಿದ್ದೀರಿ ನೀವು? ಮತ್ತು ಬಿಜೆಪಿ ಸೇರ್ತಿರೋ ಅಥವಾ ಬೇರೆ ಏನಾದರೂ ಮಾಡ್ತಿರೋ? ಏನು ಉದ್ದೇಶ ಏನು ನಿಮ್ಮದು? ಲೋಕಾಯುಕ್ತ ವರದಿಯಲ್ಲಿ ನನ್ನ ಹೆಸರು ಇದೆ ಅನ್ನೋಂಥ ಒಂದೇ ದೃಷ್ಟಿಯಿಂದ ನಾನು ರಾಜೀನಾಮೆಯನ್ನು ಕೊಟ್ಟು ನನ್ನ ಆ ಭಾಗದಲ್ಲಿದ್ದಂಥ ನನ್ನ ಮತಕ್ಷೇತ್ರದಲ್ಲಿದ್ದಂಥ ಜನರು, ಎಲ್ಲ ಜನಾಂಗದವರು ನನಗೆ ಮತವನ್ನು ಕೊಟ್ಟು ಸುಮಾರಾಗಿ 47,000 ಮತಗಳನ್ನು ಕೊಟ್ಟು ಏನು ಗೆಲ್ಲಿಸಿದ್ರು. ತಾವು ಗೆದ್ದು ಬಂದ್ರಿ. ಗೆದ್ದು ಬಂದು ಈಗ ಬಿಜೆಪಿಯಲ್ಲಿ ಇಲ್ಲ, ತಾವು ಪಕ್ಷೇತರ ಶಾಸಕ. ಮುಂದಕ್ಕೇನು ಪಕ್ಷೇತರಾಗಿ ಉಳ್ಕೋತಿರೋ ಅಥವಾ ಬೇರೆ ಯಾವ್ದಾದ್ರು ಪಾರ್ಟಿಗೆ ಸೇರ್ತಿರೋ? ಏನು ಮಾಡ್ತೀರಿ ನೀವು? ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾಳಷ್ಟು ವರ್ಷಗಳಿಂದ ನಾನು ಕೂಡ ಇದ್ದೀನಿ. ನಾನು ಕೂಡ ಆ ಪಕ್ಷವನ್ನು ಕಟ್ಟಿದ್ದೀನಿ. ಸರ್ಕಾರ ಬರಲಿಕ್ಕೋಸ್ಕರವಾಗಿ ನಾನು ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿಯವರು ಶ್ರಮ ಕೂಡ ಇದೆ. ಆದರೆ ಇವತ್ತು ನಾನೇನು ಪಕ್ಷೇತರ ಶಾಸಕನಾಗಿ ಹೊರಬಂದು ಪಕ್ಷೇತರ ನಿಂತು ಏನು ಗೆದ್ದು ಬಂದು, ಆ ಗೆದ್ದು ಬಂದ ನಂತರ ಆ ಪಕ್ಷದಲ್ಲಿ ಉಳಿಗಾಲಿಲ್ಲ. ಆ ಪಕ್ಷದಲ್ಲಿ ಉಳಿಗಾಲ ಯಾಕಿಲ್ಲ ಅಂತ ಹೇಳ್ತೀನಿ ಅಂದರೆ, ಒಂದು ಕಡೆ ನನ್ನ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಜನಾರ್ದನ್ ರೆಡ್ಡಿಯವ್ರನ್ನ, ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಈ ಸರ್ಕಾರ ಏನು ನಡೀತಾ ಇದೆಯೋ, ನನ್ನ ಸ್ನೇಹಿತರು ಜನಾರ್ದನ್ ರೆಡ್ಡಿಯವರು ಅವತ್ತು ಸಹಾಯ ಮಾಡಲಿದ್ರಿಗಿನ ಇವತ್ತು ಈ ಸರ್ಕಾರ ಬರ್ತಿದ್ದಿಲ್ಲ, ಈ ಸರ್ಕಾರ ನಡೀತಿದ್ದಿಲ್ಲ. ಆದರೆ ಇವತ್ತು ನನ್ನ ಸ್ನೇಹಿತರಾದ ಜನಾರ್ದನ್ ರೆಡ್ಡಿಯವ್ರನ್ನ ಬೆನ್ನಿಚೂರು ಹಾಕಿದರು, ಅವ್ರನ್ನ ಬಳಸ್ಕೊಂಡ್ರು. ಯಾವ ರೀತಿಯಲ್ಲಿ ಬಳಸ್ಕೊಂಡ್ರು ಅಂದರೆ, ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಬಳಸ್ಕೋಬಾರ್ದಾಗ್ತತೋ ಆ ರೀತಿಯಲ್ಲಿ ಬಳಸ್ಕೊಂಡ್ರು. ಒಂದು ಡಸ್ಟ್ಬಿನ್ ಆಗಿ ಇವತ್ತು ಒಗೆದ್ರು. ಆದರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಸ್ನೇಹಿತರಿಗೆ ಏನು ಅನ್ಯಾಯ ಆಗಿದೆನೋ, ನನ್ನ ಸ್ನೇಹಿತರಿಗೆ ಏನು ನೋವಾಗಿದೆನೋ. ಅಲ್ಲ, ಅವ್ರು ಜೈಲಿಗೆ ಹೋಗೋದಕ್ಕೂ ಈ ಸರ್ಕಾರಕ್ಕೂ ಯಡಿಯೂರಪ್ಪನವರಿಗೂ ಏನು ಸಂಬಂಧ ಏನು? ಇವತ್ತು ನನ್ನ ಸ್ನೇಹಿತರಾದ ಜನಾರ್ದನ್ ರೆಡ್ಡಿಯವ್ರನ್ನ ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ಇವತ್ತು ಬಳಸ್ಕೊಂಡು ಅವ್ರ ಅಧಿಕಾರಕ್ಕೆ ಬಂದಿಲ್ಲನಾ? ಮೋಸ ಮಾಡಿದವ್ರು ಯಾರು? ಮೋಸ ಮಾಡಿದಂದರೆ ಈ ಪಕ್ಷನೇ ಮೋಸ ಮಾಡಿತು. ಏನು ಮಾಡೋಕ್ಕಾಗುತ್ತೆ? ಇವತ್ತು ನನ್ನ ಸ್ನೇಹಿತರು, ನೀವು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಟ್ರಿ, ಹೌದು, ನೀವು ಅದರಲ್ಲಿ ಇಚ್ಛೆ ಪಟ್ಟಿದ್ದು ಹೌದು, ನೀವು ಹೋರಾಟ ಮಾಡಿದ್ದು ಸರಿ. ಶ್ರೀರಾಮುಲುಗೆ, ಕರುಣಾಕರ್ ರೆಡ್ಡಿಗೆ, ಜನಾರ್ದನ್ ರೆಡ್ಡಿಗೆ ಎಲ್ಲರೂ ಕೂಡ ಸರ್ಕಾರದಲ್ಲಿ ಮಂತ್ರಿ ಆಗಿದಾರಲ್ಲ. ನನ್ನ ಸ್ನೇಹಿತರು ಏನು ಮೋಸ ಏನು ಮಾಡಿದ್ರು? ನನ್ನ ಸ್ನೇಹಿತರು ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಸರಿ, ಸರ್ಕಾರ ಬಂದು ನೀವು ಮಂತ್ರಿ ಆಗಿದ್ರಲ್ಲ. ಎಲ್ಲರೂ ಮಂತ್ರಿ ಆಗೋದು ಮುಖ್ಯ ಅಲ್ಲ, ಅಧಿಕಾರಕ್ಕೆ ತರೋ ಟೈಮಲ್ಲಿ ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ರು ಭಾಳಷ್ಟು ಮುಖ್ಯ. ಅವತ್ತು ಅವರು 79 ಮಂದಿ ಶಾಸಕರಿದ್ದೀವಿ, 79ರಿಂದ 80 ಆಗ್ತಿದ್ದೀವಿನ, 80ರಿಂದ 110ಗೆ ಏನು ಬರ್ತಾ ಇದ್ದಿಲ್ಲ ನಾವು. ಸರಿ, ನಿಮ್ಮ ಆಕ್ರೋಶ ಯಾರ ವಿರುದ್ಧ? ಈಗ ಆಕ್ರೋಶ ಯಾರ ವಿರುದ್ಧ ಅನ್ನೋದಲ್ಲ, ನನ್ನ ಸ್ನೇಹಿತರಿಗೆ ಇವತ್ತು BJP ಪಕ್ಷದವರು ನನ್ನ ಸ್ನೇಹಿತರನ್ನ ಜೈಲಲ್ಲಿ ಹಾಕ್ಸಿದ್ರು. ಇವತ್ತು ಎಲ್ಲ ಕೋಟ್ಯಾಂತರ ರೂಪಾಯಿ ತೊಗೊಂಡೋದ್ರು. ಅವತ್ತೇನು ಗೊತ್ತಾಗಿಲ್ಲನ ಜನಾರ್ದನ್ ರೆಡ್ಡಿಯವ್ರನ್ನ ಬಳಸ್ಕೊತ ಇದೀವಿ ಅಂದ್ರೆ ಅವತ್ತು ಗೊತ್ತಿಲ್ಲನ. ಕೇವಲ 3 ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ಅಂದರೆ ನಮ್ಮ ಮಂತ್ರಿ ಸ್ಥಾನ ಎದಕ್ಕೋಸ್ಕರ ಕೊಟ್ಟಿದ್ರಿ? ಎಲ್ಲ ರೀತಿಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ, ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸೋದಕ್ಕೋಸ್ಕರ ಸುಮ್ಮನೆ ಮಂತ್ರಿ ಇದ್ರೆ ನಾವು ಕೇಳಬೇಕಾಯ್ತು. ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದು ಯಡಿಯೂರಪ್ಪ ಮತ್ತು ಬಿಜೆಪಿ ಸರ್ಕಾರ. ನಾನೇನು ಹೇಳ್ತಾ ಇದ್ದೀನಿ, ನಮಗೆ ಪಾಲು ಅಂದ್ರಿಗನ ನಮಗೆ ಕಷ್ಟಪಟ್ಟಿದ್ದಕ್ಕೋಸ್ಕರ, ನಾವು ಹಣ ಕೊಟ್ಟಿದ್ದಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಕ್ಕೋಸ್ಕರ ನಮಗೆ ಮುಖ್ಯಮಂತ್ರಿ ಬಿಟ್ಟುಕೊಡ್ಬೇಕಾಗಿತ್ತು. ನಾವು ಮುಖ್ಯಮಂತ್ರಿನೇ ಬಿಟ್ಟುಕೊಡ್ಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿ ಕೇಳಕ್ಕೆ ಹೋಗಲಿಲ್ಲ. ಆದರೆ ನನ್ನ ಸ್ನೇಹಿತರಿಗೆ ಅಧಿಕಾರ ಬಂದ ನಂತರ ಏನಾಯ್ತು? ಇವತ್ತು ನನ್ನ ಸ್ನೇಹಿತರಿಗೆ ಪ್ರವಾಸೋದ್ಯಮಿ ಮಂತ್ರಿಯಾಗಿ ಕೊಟ್ಟರು, ನನಗೆ ಆರೋಗ್ಯ ಮಂತ್ರಿಯಾಗಿ ಕೊಟ್ಟರು, ಕರುಣಾಕರ್ ರೆಡ್ಡಿ ಅವರು ರೆವಿನ್ಯೂ ಮಿನಿಸ್ಟರ್ ಕೊಟ್ಟರು. ಅದು ಮುಖ್ಯ ಅಲ್ಲ. ಆದರೆ ನನ್ನ ಸ್ನೇಹಿತರಿಗೆ ಇವತ್ತು ಬಳಸಿಕೊಂಡು ಈ ಸರ್ಕಾರ ನನ್ನ ಸ್ನೇಹಿತರನ್ನ ಇವತ್ತು ಜೈಲಿಗೆ ಏನು ಕಳಿಸಿದಾರೋ, ಇವತ್ತು ನನ್ನ ಸ್ನೇಹಿತರು ಜನಾರ್ದನ್ ರೆಡ್ಡಿ ಅವರು ಇವತ್ತು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಯಾರು ಅಂದ್ರಿಗಿನ ಈ ಸರ್ಕಾರ ಅಂತೇಳಿ ನಾನು ಹೇಳ್ಬೋದು. ಈಗ ಸರ್ಕಾರ ಏನು ಹೇಳುತ್ತೆ ಅಂದರೆ,
ತಾವು ಎಲ್ಲರೂ ಸೇರಿಕೊಂಡು 3 ಜನ ಮಂತ್ರಿಗಳು ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿದ್ರಿ, ಬಳ್ಳಾರಿಯೆಲ್ಲ ಲೂಟಿ ಮಾಡಿದ್ರಿ, ಆ ನಂತರ ತಾವು ಆ ಸಂಬಂಧ ಸಿಕ್ಕಾಕೊಂಡು ಜೈಲಿಗೆ ಹೋದ್ರಿ, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ತಮ್ಮನ್ನು ಹೊರಗಡೆ ಇಟ್ಟರು. ತಮ್ಮನ್ನು ಮತ್ತೆ ಅಧಿಕಾರ ಕೊಡೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಆನಂತರ ಯಡಿಯೂರಪ್ಪನವರು ಕೂಡ ಜೈಲಿಗೆ ಬರಬೇಕಾಯ್ತು. ಒಟ್ಟಿನಲ್ಲಿ BJP ಸರ್ಕಾರ ಬಂದಾಗ ಇದನ್ನೆಲ್ಲ ನೋಡಬೇಕಾಯ್ತು. ಆದರೆ ಈ ಸರ್ಕಾರ ಬಂದ ನಂತರ ಏನೆಲ್ಲ ಆಗಬಾರ್ದು ಅದೆಲ್ಲ ಆಗೋಯ್ತು. ಅದಕ್ಕೆ ಕಾರಣಕರ್ತರು ನೀವು ಇಲ್ವಾ? ನಿಮ್ಮ ಪಾಲು ಏನಿಲ್ವಾ ಅದರಲ್ಲಿ? ಹಾಗಾದರೆ ಎಲ್ಲ ಯಡಿಯೂರಪ್ಪ ಹಾಗಾದ್ರೆ BJP ಪಕ್ಷ ಸರ್ಕಾರದ ಮಾತ್ರನಾ? ನಾನಿವತ್ತು ತಾವು ಕೇಳಿದಂಥ ಪ್ರಶ್ನೆ ಭಾಳಷ್ಟು ಕರೆಕ್ಟಾಗಿ ಕೇಳಿದ್ದೀರಿ. ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿಯವರು ಅಕ್ರಮ ಗಣಿಗಾರಿಕೆ ಮಾಡಿ ಅಕ್ರಮ ಹಣದ ಸಂಪಾದನೆ ಮಾಡಿದಾರನ್ನಂಥ ದೃಷ್ಟಿಯಿಂದ ಜನಾರ್ದನ್ ರೆಡ್ಡಿಯವರು ಜೈಲಿಗೆ ಹೋದರು. ಭೂ ಹಗರಣ ಮಾಡಿದಾನಂದೇಳಿ ಯಡಿಯೂರಪ್ಪರು ಜೈಲಿಗೆ ಹೋದರು. ಇವತ್ತು ನಿಮ್ಮದು ಏನು ತಪ್ಪಿಲ್ಲ ಅಂದೇಳಿ ತಾವು ಕೇಳ್ತಾಯಿದ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜನಾರ್ದನ್ ರೆಡ್ಡಿಯವರು ಅಕ್ರಮ ಗಣಿಗಾರಿಕೆ ಮಾಡಿಲ್ಲ. ಆದರೆ ಕೂಡ ಇವತ್ತು ರಾಜಕೀಯವಾಗಿ ಏನು ಕೂಡಿಕೊಂಡು ಇದು ಜನಾರ್ದನ್ ರೆಡ್ಡಿಯವರು ಅವ್ರು ಏನು ಇವತ್ತು ಪತ್ರಿಕೆಗಳಲ್ಲಿ ಇದು ನಮ್ಮ BJP ಸರ್ಕಾರ ಅಂದರೆ ಅದು ನಮ್ಮ ಸ್ವಂತ ಸರ್ಕಾರ ಇದ್ದಂಗೆ, BJP ಸರ್ಕಾರ ಕೇವಲ 5 ವರ್ಷ ಅಲ್ಲ 50 ವರ್ಷ ಈ ನಾಡಿನಲ್ಲಿ ಆಡಳಿತ ಮಾಡಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಇವತ್ತು ಜನಾರ್ದನ್ ರೆಡ್ಡಿಯವ್ರನ್ನ ಇವತ್ತು ಎಲ್ಲೋ ಒಂದು ಕಡೆ ಆ ಮನುಷ್ಯ ಇದ್ದರೆ, ಹೊರಗಡೆ ಇದ್ದರೆ ಜನಾರ್ದನ್ ರೆಡ್ಡಿಯವರು ಈ ಪಕ್ಷವನ್ನು ಶಾಶ್ವತವಾಗಿ ಉಳಿಸ್ಕೊಂಡು ಹೋಗ್ತಾನೆ ಅನ್ನೋಂಥ ಏಕೈಕ ದೃಷ್ಟಿಯಿಂದ ಇದು ಜನಾರ್ದನ್ ರೆಡ್ಡಿಯವರು ಒಳಗೆ ಹೋಗ್ಲಿಕ್ಕೋಸ್ಕರವಾಗಿ BJPಯವರು ಕೂಡ ಅದರಲ್ಲಿ ಕೈ ಜೋಡಿಸಿದರು. ಅದರಲ್ಲಿ ಕಾಂಗ್ರೆಸ್ಸವರು ಕೂಡ ಕೈ ಜೋಡಿಸಿ ಜನಾರ್ದನ್ ರೆಡ್ಡಿನ ಜೈಲಿಗೆ ಕಳಿಸಿದ ಕೆಲಸ ಕಾಂಗ್ರೆಸ್ಸು ಮತ್ತು BJP ಪಕ್ಷ ಮಾಡಿದೆ ಅಂತೇಳಿ ನಾನು ಹೇಳ್ಬೋದು ಇವತ್ತು. ಓಕೆ ಶ್ರೀರಾಮುಲು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.